ಐ ಥಿಂಕ್ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಗಳನ್ನು, ಯಾವುದೇ ರೀತಿಯಾದ ಬೈಕ್ ಟ್ಯಾಕ್ಸಿಗಳನ್ನು ಬ್ಯಾನ್ ಮಾಡಿದ್ದೇ ತಪ್ಪು. ಇದು ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಆಗುತ್ತೆ ಬೆಂಗಳೂರಲ್ಲಿ. ನೋಡ್ತಾ ಇದ್ದೀವಿ ನೀವು. ನನ್ನ ಕೇಳಿದ್ರೆ ಬ್ಯಾನ್ ಮಾಡಬಾರ್ದಾಗಿತ್ತು. ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಎಲ್ಲಿಗೂ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಯುಗಾದಿ ಹಬ್ಬ ಮುಗೀತು, ಹೊಸಡ್ಕು ಮುಗೀತು, ನಾನ್ ವೆಜ್ಜು ಎಲ್ಲ ತಿಂದು ಆರಾಮಾಗಿ ರಜಾ ಗಿಜಾ ಮುಗಿಸಿ ಮತ್ತೆ ಸ್ಟಾರ್ಟ್ ಆಯ್ತಲ್ಲ ಆಫೀಸು. ಓಕೆ, ಈ ಆಫೀಸ್ಗೆ ಹೋಗೋಕ್ಕೆ ನೀವೇನು ಮಾಡ್ತೀರಾ? ಕೆಲವರು ರ್ಯಾಪಿಡೋ ಯೂಸ್ ಮಾಡ್ತೀರಾ, ಆಟೋ ಹತ್ತುತ್ತೀರಾ, ಟ್ಯಾಕ್ಸಿ ಯೂಸ್ ಮಾಡ್ಕೋತೀರಾ. ಕೆಲವರು ಓನ್ ವೆಹಿಕಲ್ಸ್ ಇರೋರು, ಕಾರು, ಬೈಕು ಇತ್ಯಾದಿ ಇರೋರು ಅವರವರ ವೆಹಿಕಲಲ್ಲೇ ಹೋಗ್ತೀರಾ. ಪೆಟ್ರೋಲ್ ವೇಸ್ಟ್ ಆದರೂ ಪರವಾಗಿಲ್ಲ, ಟೈಮ್ ಸೇವ್ ಆಗಲಿ ಅಂತ. ಓಕೆ, ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, 6 ವಾರಗಳ ಗಡುವು ಈ ಎಲ್ಲ ತರಹದ ಬೈಕ್ ಟ್ಯಾಕ್ಸಿಗಳನ್ನು ನೀವು ಇನ್ಮೇಲೆ ನಿಲ್ಲಿಸಬೇಕು ಅಂತ ಕರ್ನಾಟಕ ಹೈಕೋರ್ಟ್ ಆರ್ಡರ್ ಮಾಡಿದೆ. ಕೊನೆಗೂ ಒಂದಷ್ಟು ಸಾವಿರಾರು ಜನಗಳ ಕನಸು ನನಸಾಗಿದೆ. ಬೈಕ್ ಟ್ಯಾಕ್ಸಿ ನಿಲ್ಲಿಸಬೇಕು, ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಬೇಕು, ಇದರಿಂದ ನಮಗೆ ಸಂಪಾದನೆ ಇಲ್ಲ, ಇದರಿಂದ ನಮಗೆ ತುಂಬ ತೊಂದರೆ ಆಗ್ತಾ ಇದೆ, ಇದರಿಂದ ನಮ್ಮ ಹೆಂಡತಿ ಮಕ್ಳಿಗೆ ಊಟ ಕೊಡೋಕ್ಕಾಗ್ತಿಲ್ಲ, ನಾವು ಬಾಡಿಗೆ ಕಟ್ಟೋಕ್ಕಾಗ್ತಿಲ್ಲ, ಗಾಡಿ EMI ಕಟ್ಟೋಕ್ಕಾಗ್ತಿಲ್ಲ, ಇನ್ಶೂರೆನ್ಸ್ ಕಟ್ಟೋಕ್ಕಾಗ್ತಿಲ್ಲ, ವೈಟ್ ಬೋರ್ಡ್ ಇಟ್ಕೊಂಡು ಇವರು ಟ್ಯಾಕ್ಸಿ ಮಾಡ್ತಾವ್ರೆ, ಟ್ಯಾಕ್ಸಿ ಸರ್ವಿಸ್ ಕೊಡ್ತಾವ್ರೆ. ಎಲ್ಲ ತರಹದ ಆಪಾದನೆಗಳಿಗೆ ಇವತ್ತು ಫುಲ್ ಸ್ಟಾಪ್ ಬಿದ್ದಿದೆ. ಓಕೆ, ಸಡನ್ನಾಗಿ ಸ್ಟಾಪ್ ಮಾಡಿ ಅಂತ ಹೇಳಲಿಲ್ಲ. 6 ವಾರ ಟೈಮ್ ಕೊಟ್ಟಿದ್ದಾರೆ, ಅಂದರೆ 1.5 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಎಲ್ಲ ತರಹದ ಬೈಕ್ ಟ್ಯಾಕ್ಸಿ ಅಂದರೆ ನಿಮಗೆ ಉಬರ್, ಓಲಾ ಮತ್ತು ರ್ಯಾಪಿಡೋ, ಈ ಎಲ್ಲ ತರಹದ ಬೈಕ್ ಟ್ಯಾಕ್ಸಿ ಅಂದರೆ ವೈಟ್ ಬೋರ್ಡ್ 2 ವೀಲರ್ಗಳನ್ನ ಇಟ್ಕೊಂಡು ಯಾರ್ಯಾರು ಟ್ಯಾಕ್ಸಿ ಸರ್ವಿಸ್ನ ಕೊಡ್ತಾಯಿದ್ರು ಆ್ಯಪ್ಗಳ ಮುಖಾಂತರ, ಆ್ಯಪ್ ಆಧಾರಿತ ಸರ್ವಿಸ್ ಇದು. ಅಂದರೆ ಈಗ ನೀವು ಹೆಂಗೆ ಟ್ಯಾಕ್ಸಿ ಬುಕ್ ಮಾಡಿದ್ರೆ ಅದೇ ಥರ ಸೇಮ್ ಈಗ ಬ್ಯಾನ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಕೆಲವೊಂದು ಸಣ್ಣ ಪುಟ್ಟ ಅನಲೈಸ್ ಮಾಡಬೇಕು ಅಂತಂದರೆ, ಓಕೆ, ಹೈಕೋರ್ಟ್ ಆರ್ಡರ್ ಮಾಡಿದೆ. ಇದು ಒಂದಷ್ಟು ಜನಕ್ಕೆ ಒಳ್ಳೆಯದು, ಒಂದಷ್ಟು ಜನಕ್ಕೆ ಕೆಟ್ಟದ್ದು. ಸ್ವತಃ ಪ್ಯಾಸೆಂಜರ್ಗಳಿಗೆ ಈ ಒಂದು ಡಿಸಿಷನ್ ಇಷ್ಟ ಆಗ್ತಾ ಇಲ್ಲ. ಓಕೆನಾ? ನಾನೇ ನೋಡ್ರಂಗೆ ಬೈಕ್ ಟ್ಯಾಕ್ಸಿಗಳನ್ನ ಯೂಸ್ ಮಾಡೋರ ಸಂಖ್ಯೆ ಇತ್ತೀಚೆಗೆ ಗಣನೀಯವಾಗಿ ಹೆಚ್ಚಳವಾಗಿದೆ. ಯಾರ ಹತ್ರ 2 ವೀಲರ್ ಇಲ್ವೋ, ಅಥವಾ 2 ವೀಲರ್ ಇದ್ದೂ ಕೂಡ ಆಕ್ಸಿಡೆಂಟ್ ಆಗಿ ಇನ್ನೊಂದು ಮತ್ತೊಂದು ಆಗಿ ಮೂಲೆಗೆ ನಿಲ್ಲಿಸಿ ಇನ್ನೇನು ಮಾಡೋದು ಅಂತ ಒಂದು ಆಲ್ಟರ್ನೇಟ್ ಹುಡುಕಬೇಕಾದ್ರೆ ತಮ್ಮದೇ ಸ್ವಂತ 2 ವೀಲರ್ಗೆ ಎಷ್ಟು ಪೆಟ್ರೋಲ್ ಹಾಕ್ಸೋಕೆ ಆಗುತ್ತೆ, ಅದೇ ದುಡ್ಡಲ್ಲಿ ಬೈಕ್ ಟ್ಯಾಕ್ಸಿಯವರು ಬಂದು ಮನೆಯಿಂದ ಅವನು ಹೋಗುವಂಥ ಜಾಗಕ್ಕೆ ಕರ್ಕೊಂಡೋಗಿ ಬಿಡ್ತಾರೆ. ಇಷ್ಟು ಸರಳವಾಗಿತ್ತು ಬೈಕ್ ಟ್ಯಾಕ್ಸಿಗಳ ಸರ್ವೀಸ್. ಅಫ್ಕೋರ್ಸ್ ನಾನು ಓಪನ್ ಆಗಿ ಹೇಳ್ತೀನಿ, ಬೈಕ್ ಟ್ಯಾಕ್ಸಿ ಬಂದು ಬೇರೆ ಬೇರೆ ಕಂಟ್ರಿಗಳಲ್ಲೂ ಇದೆ. ನಾನು ನೋಡಿರೋ ಥೈಲ್ಯಾಂಡಲ್ಲಿದೆ, ಇಂಡೋನೇಷ್ಯಾದಲ್ಲಿದೆ, ಸುಮಾರು ಬಾಲಿಯಲ್ಲಿದೆ ಬೈಕ್ ಟ್ಯಾಕ್ಸಿ. ಸುಮಾರು ಕಡೆ ಬೈಕ್ ಟ್ಯಾಕ್ಸಿಗಳಿದೆ, ಸೆಲ್ಫ್ ಡ್ರೈವ್ ವೆಹಿಕಲ್ಗಳಿದೆ. ಕರ್ನಾಟಕದಲ್ಲಿ ಬೌನ್ಸ್ ಅಂತ ಒಂದು ಕಂಪನಿ ಇತ್ತು. ಈಗ ಬೌನ್ಸ್ ಗಾಡಿಗಳು ಇಲ್ಲವೇ ಇಲ್ಲ, ಎಲ್ಲ ವ್ಯಾನಿಷ್ ಆಗೋಗ್ಬಿಟ್ಟಿದೆ. ಬೌನ್ಸ್ ಅವರು ಬೇರೆ ಬೇರೆ ಆಲ್ಟರೇಟ್ ಮಾಡಿ ಏನೇನೋ ಮಾಡಿಬಿಟ್ರು, ಅದು ವರ್ಕೌಟ್ ಆಗಲಿಲ್ಲ. ಯಾಕೆ ಅಂತಂದರೆ ಆಟೋದವ್ರದ್ದೇ ಪ್ರಾಬ್ಲಮ್ಮು. ಇವರೆಲ್ಲ ಬೈಕನ್ನ ಸೆಲ್ಫ್ ಡ್ರೈವ್ ಬಿಟ್ಬಿಟ್ರೆ ಇವರೇ ಆ್ಯಪ್ಗಳನ್ನ ಯೂಸ್ ಮಾಡ್ಕೊಂಡು ಡ್ರೈವ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂತಂದರೆ ನಮಗೆ ಆಟೋದವ್ರಿಗೆ ಲಾಸು. ಆಟೋದವರೇ, ಎಲ್ರಿಗೂ ನಾನು ಹೇಳ್ತಿಲ್ಲ, ಆಟೋದವರು ಅಂತ ನನ್ನ ಬಾಯಲ್ಲಿ ಮಾತು ಬಂದಾಗ ನಾನು ಎಲ್ರಿಗೂ ಹೇಳ್ತಾ ಇಲ್ಲ, ಕೆಲವರಿಗೆ ಮತ್ತೆ ಆ ರೀತಿ ಇರುವವರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಅಂತ ಅರ್ಥ. ಆಟೋದವರೇ ಬೌನ್ಸ್ ಗಾಡಿಗಳನ್ನು ಸುಟ್ಟಾಕಿರೋ ಒಂದು ನ್ಯೂಸ್ಗಳು ಬಂದಿರೋದು, ಒಂದು ವಿಷಯಗಳು ಹರಿದಾಡಿರುವಂಥ ಒಂದು ನಿದರ್ಶನಗಳನ್ನು ನಾವು ಕಣ್ಣಾರೆ ನೋಡಿದ್ದೀವಿ, ಕಿವಿಯಾರೆ ಕೇಳಿಸ್ಕೊಂಡಿದ್ದೀವಿ. ಅದು ಏನು ಮಾಡೋಕ್ಕಾಗಲ್ಲ. ಸರಿ, ಹೈಕೋರ್ಟು ಆದೇಶ ಮಾಡ್ತು ಇನ್ಮೇಲೆ ಬ್ಯಾನ್ ಮಾಡ್ತೀವಿ ಅಂತ. ಸರಿ ಆಯಿತು. ಇಲ್ಲಿ ಹೈಕೋರ್ಟ್ ಯೋಚನೆ ಮಾಡಿರೋದು ಯಾರ ಬಗ್ಗೆ? ರ್ಯಾಪಿಡೋದವ್ರ ಬಗ್ಗೆನಾ, ಓಲಾದವ್ರ ಬಗ್ಗೆನಾ, ಉಬರ್ ಅವ್ರ ಬಗ್ಗೆನಾ, ಅಥವಾ ಆಟೋ ಡ್ರೈವರ್ಗಳ ಪರವಾಗಿ ಕೊಟ್ಟಿರೋದ ಇದು ತೀರ್ಪು? ಓಕೆ, ಜನಗಳ ಪರ ಯಾರು ನಿಂತ್ಕೋತಾರೆ ಇಲ್ಲಿ? ನಾವು ಹೈಕೋರ್ಟ್ ಅಂತ ಬಂದಾಗ ಒಂದು ನಂಬಿಕೆ ಇಡೋದು ಜನಪರ ಇರುತ್ತೆ, ಜನಗಳಿಗೆ ಏನು ಈಸಿ ಆಗುತ್ತೋ ಆ ರೀತಿ ಇವರು ತೀರ್ಪು ಕೊಡ್ತಾರೆ ಅಂತ ನಾವು ನಂಬ್ತೀವಿ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಏನೇನಿದೆ ಅದನ್ನು ನೀವು ಕಮೆಂಟಲ್ಲಿ ತಿಳಿಸ್ಬೋದು ನನಗೆ. ಈಗೇನಾಗಿದೆ, ಆಟೋದವರು, ಓಕೆ, ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಈಗ ನಾನು ಒಂದು ಆಟೋ ಹತ್ರ ಹೋಗ್ತೀನಿ, ಆಟೋದವ್ರ ಹತ್ರ ಅಣ್ಣ ಇಲ್ಲಿಗೆ ಬರ್ತೀರಾ ಅಂತ ಕೇಳ್ತೀನಿ. ಬಾ, ಆ ರೂಟಿಗೆ ಬರಲ್ಲ. ಇನ್ನೊಂದು ಆಟೋ ಹತ್ರ ಹೋಗ್ತೀನಿ, ಈ ರೂಟಿಗೆ ಬರ್ತೀರಾ? ಬರ್ತೀನಿ. ಎಷ್ಟು ತಗೋತೀರಾ? ಮೀಟ್ರ್ ಹಾಕ್ತೀನಿ ಅಂತ ಯಾರು ಹೇಳಲ್ಲ. ಅಷ್ಟು ತಗೋತೀನಿ, ಇಷ್ಟು ತಗೋತೀನಿ, ಇಷ್ಟ ಆಗುತ್ತೆ, ಮೀಟ್ರ್ ಮೇಲ್ ಕೊಡಿ, ಮೀಟ್ರ್ ಕೆಳಗೆ ಕೊಡಿ. ಇದೇ ವ್ಯವಹಾರಗಳು ನಡೆಯೋದು. 10 ಕಿಲೋಮೀಟ್ರ್ ಟ್ರಾವೆಲ್ ಮಾಡೋದಕ್ಕೆ ಲೀಗಲ್ಲಾಗಿ ಎಷ್ಟಾಗತ್ತಪ್ಪ? 200, 300, 350 ಆಯಿತು. ಆಟೋದವ್ರು ಎಷ್ಟು ಕೇಳ್ತಾರೆ ಗೊತ್ತಾ? 500 ಮೇಲ್ ಕೇಳ್ತಾರೆ. ಯಾಕೆ ಕೇಳಬೇಕು? ಯಾಕೆ ಅಂದರೆ ಅವ್ರು ಕೊಡೋ ರೀಸನ್ ಆ ಕಡೆಯಿಂದ ಖಾಲಿ ಬರಬೇಕು. ಯಾಕೆ ಬರ್ತೀರ ಖಾಲಿ? ಈ ಲಾಜಿಕ್ ನನಗೆ ಇದುವರೆಗೂ ಅರ್ಥ ಆಗಿಲ್ಲ ಗುರು. ಆ ಕಡೆಯಿಂದ ಖಾಲಿ ಬರಬೇಕು.
ಈಗ ಈ ವಿಡಿಯೋಗೂ ಒಂದಷ್ಟು ಜನ ಅತಿ ಬುದ್ಧಿವಂತರು ಬಂದು ಕಮೆಂಟ್ ಹಾಕ್ತಾರೆ, ನಿನಗೇನು ಗೊತ್ತು ಆಟೋದವ್ರ ಕಷ್ಟ, ಅದು ಗೊತ್ತಾ, ಇದು ಗೊತ್ತಾ. ಗುರು, ನಮ್ಮ ಫ್ಯಾಮಿಲಿಲಿ ಆಟೋದವ್ರು ಇದ್ದಾರೆ, ಕ್ಯಾಬ್ ಓಡಿಸೋರು ಇದ್ದಾರೆ, ಲಾರಿ ಡ್ರೈವರ್ಸ್ ಇದ್ದಾರೆ, ಡ್ರೈವರ್ ಡಿಪಾರ್ಟ್ಮೆಂಟಲ್ಲೇ ಸುಮಾರು ಜನ ಕೆಲಸ ಮಾಡ್ತಿರೋರು ಇದ್ದಾರೆ. ಅವ್ರ ಜೊತೆನೇ ಕೂತ್ಕೊಂಡು ಮಾತಾಡಿನೇ ಹೇಳ್ತಾ ಇದ್ದೀನಿ, ಯಾರಿಗೂ ಇಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಅಂಟಿಲ್ ಅನ್ಲೆಸ್ ನೀವು ಎಲ್ಲದಕ್ಕೂ ರೆಡಿ ಗುರು. ನಾನು ಈಗ ಒಬ್ಬ ಫೈರ್ ಇಂಜಿನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋನು ನಿಂತ್ಕೊಂಡು ನೀರು ಹುಡುಕ್ತೀನಿ, ಫೈರ್ ಇಂಜಿನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರು ಒಂದು ಉದಾಹರಣೆ ಕೊಡೋದು ಆಗಲ್ಲ. ಹತ್ತಬೇಕು, ಇಳಿಬೇಕು, ಏಣಿ ಹಾಕಬೇಕು, ಏಣಿ ಮೇಲೆ ಹತ್ತಬೇಕು, ಬಿಲ್ಡಿಂಗ್ ಹತ್ತಬೇಕು, ಬೀಳಬೇಕು, ಕೈಕಾಲು ಏಟಾಗತ್ತೆ, ಮುಖ ಕೈಕಾಲು ತರ್ಚ್ಕೊಳ್ಳುತ್ತೆ, ಮೂಳೆನೇ ಮುರಿದಿರೋದುಂಟು ನಾವು ನೋಡ್ದಂಗೆ. ಇದೆಲ್ಲದ್ರ ನಡುವೆ ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ರೆಡಿ ಇಲ್ಲ ನಾನು. ಇಷ್ಟೆಲ್ಲ ಕಷ್ಟಪಟ್ಟು ಇಲ್ಲಪ್ಪ ನಾನು ಕಾಲ ಮೇಲೆ ಕಾಲು ಹಾಕ್ಕೊಂಡು ಆರಾಮಾಗಿ AC ಕ್ಯಾಬಿನಲ್ಲಿ ಕೂತ್ಕೊಂಡೇ ನಾನು ಕೆಲಸ ಮಾಡಬೇಕು, ಆಗಲ್ಲ. ಒಂದು ಕೆಲಸ ಅಂತ ಬಂದಾಗ ಎಲ್ಲದಕ್ಕೂ ರೆಡಿ ಇರಬೇಕು. ನಾನೇ ಸಿಸ್ಟಮ್ ಅಡ್ಮಿನ್ ಆಗಿ ಕೆಲಸ ಮಾಡಿದ್ದೀನಿ 5 ವರ್ಷ. ಸಿಸ್ಟಮ್ ಅಡ್ಮಿನ್ ಕೆಲಸ ಏನು? ಹಿಂಗೆ ಒಂದು ಸಿಸ್ಟಮ್ ಮುಂದೆ ಕೂತ್ಕೊಂಡು ಸ್ಕ್ರೋಲ್ ಮಾಡ್ಕೊಂಡು ಏನೋ ಒಂದು ನೋಡಿಕೊಂಡು ಸಿಸ್ಟಮ್ ಪ್ರಾಬ್ಲಮ್ ಅಂತ ಕಂಪ್ನಿಯಲ್ಲಿ ಕೆಲಸ ಮಾಡೋ ಎಂಪ್ಲಾಯ್ಗಳು ಕರೆದಾಗ ನಮ್ಮನ್ನು ಹೋಗಿ ಚೆಕ್ ಮಾಡೋದು. ಆ್ಯಂಡ್ ಆಲ್ಸೋ ಅದೇ CPU ನಾವು ಎತ್ತಬೇಕು, ಇಳಕಬೇಕು, ಕ್ಲೀನ್ ಮಾಡಬೇಕು, ಮೈ ಕೈ ಎಲ್ಲ ಧೂಳಾಗುತ್ತೆ ಅದನ್ನು ಕ್ಲೀನ್ ಮಾಡಬೇಕಾದಾಗ. ಇದಕ್ಕೆ ರೆಡಿ ಇಲ್ಲ ಅಂತಂದಮೇಲೆ ನೀನು ಹೆಂಗೆ ಸಿಸ್ಟಮ್ ಅಡ್ಮಿನ್ ಆಗ್ತೀಯ? ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತಂದರೆ, ನೀನು ಲಾಸು ಮತ್ತು ಲಾಭ ನಷ್ಟ ಇದನ್ನೆಲ್ಲ ನೀನು ತಗೊಳಕ್ಕೆ ರೆಡಿ ಇಲ್ಲ ಅಂತಂದಮೇಲೆ ಒಬ್ಬ ಆಟೋ ಡ್ರೈವರ್ ಆಗಿ, ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿ, ಒಬ್ಬ ಉದ್ಯಮಿಯಾಗಿ, ಒಬ್ಬ ಎಂಪ್ಲಾಯ್ ಆಗಿ ನೀನು ಹೆಂಗೆ ತಡ್ಕೋತೀಯ? ಇವ್ರು ಕೊಡೋ ರೀಸನ್ಗಳೇ ಬೇರೆ. ಆ ಕಡೆಯಿಂದ ಖಾಲಿ ಬರಬೇಕು, ಇಲ್ಲ ಯಾವುದಾದ್ರು ಆ ಆ್ಯಪ್ ಬಂದ್ಬಿಟ್ಟು ನಮಗೆ ಅಪ್ಲಿಕೇಶನ್ ಅವರು ಕಮಿಷನ್ ಕಡಿಮೆ ಕೊಡ್ತಾರೆ, ಅದು ಕಡಿಮೆ ಕೊಡ್ತಾರೆ, ಇದು ಕಡಿಮೆ ಕೊಡ್ತಾರೆ. ಕರೆದಿದ್ದ ಜಾಗಕ್ಕೆ ಬರಲ್ಲ, ಹೇಳಿದ ಜಾಗಕ್ಕೆ ಹೋಗಲ್ಲ. ಆ ಕಡೆಯಿಂದ ಖಾಲಿ ಬರಬೇಕು, ಮೀಟ್ರ್ ಹಾಕಲ್ಲ, ಮೀಟ್ರ್ ಮೇಲೆ ಕೊಡಿ, ಮೀಟ್ರ್ ಕೆಳಗೆ ಕೊಡಿ. ಇಲ್ಲಿ ಈ ರೋಡ್ ಸರಿ ಇಲ್ಲ, ಅಲ್ಲಿ ಆ ರೋಡ್ ಸರಿ ಇಲ್ಲ. ನಾವೇನಾದರೂ ಯಾವ ರೋಡ್ ಸರಿ ಇಲ್ಲ, ಯಾವ ರೋಡ್ ಸರಿ ಇದೆ ಅಂತ ತಿಳ್ಕೊಬೇಕು ಅಂತಂದರೆ ಆಟೋ ಡ್ರೈವರ್ಗಳನ್ನ ಕೇಳಬೇಕು. ಹಂಗಾಗಿದೆ. ತಪ್ಪು ತಿಳ್ಕೊಬಿಡಿ, ಎಲ್ಲ ಆಟೋ ಡ್ರೈವರ್ಗಳಿಗೂ ನಾನು ಹೇಳ್ತಾ ಇಲ್ಲ. ಆಟೋ ಡ್ರೈವರ್ಗಳು ಸಾಕಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಶ್ರಮಜೀವಿಗಳು ಇದ್ದಾರೆ. ಬರ್ತೀಯಾ ಅಂದರೆ ಮೊಬೈಲ್ ನೋಡ್ಕೊಂಡು ಈ ಥರ ಅಳ್ಳಾಡಿಸ್ಕೊಂಡು ಕೂತ್ಕೊಳ್ಳೋವಂಥ ಆಟೋ ಡ್ರೈವರ್ಗಳು ಇದ್ದಾರೆ ಖಂಡಿತವಾಗೂ. ನಾನು ಕಣ್ಣಾರೆ ನೋಡಿದ್ದೀನಿ, ನನಗೇ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅವಾಗ ನಾನು ಅಂದ್ಕೊಂಡಿದ್ದೀನಿ, ಇದಕ್ಕೆ ತಾನೇ ಜನಗಳು ರ್ಯಾಪಿಡೋನ ಪ್ರಿಫರ್ ಮಾಡ್ತಾರೆ. ಒಂದು ಸಂಬಂಧ ಆಗಿರ್ಬೋದು, ಒಂದು ಮನೆ ಆಗಿರ್ಬೋದು, ನಾವು ಒಬ್ಬ ವ್ಯಕ್ತಿ ಹತ್ರ ಕ್ಲೋಸ್ ಆಗಿರೋಕ್ಕೆ ಹೋಗ್ತಾ ಇದ್ದೀವಿ, ಅಥವಾ ನಾವು ಒಂದು ಒಳ್ಳೆ ರೀತಿಯಲ್ಲಿ ಇರೋಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದಾಗ ನಮಗೆ ಅವರು ಅದೇ ರೀತಿಯಾದ ಸ್ಪಂದನೆ ಕೊಡಲಿಲ್ಲ ಅಂತಂದರೆ ನಾವು ಆಲ್ಟರ್ನೇಟ್ ಹುಡುಕ್ತೀವಿ. ಆ ಆಲ್ಟರ್ನೇಟೇ ಇಲ್ಲಿ ಪ್ರಾಕ್ಟಿಕಲ್ ಆಗಿ ರ್ಯಾಪಿಡೋ ಆಗಿರೋದು. ಓಕೆನಾ? ನನ್ನ ಕೇಳಿದ್ರೆ ರ್ಯಾಪಿಡೋ 6 ವಾರದಲ್ಲಿ ನೀವು ಎಲ್ಲ ಬ್ಯಾನ್ ಮಾಡಬೇಕು, ಸ್ಟಾಪ್ ಮಾಡಬೇಕು ಸರ್ವಿಸ್ನ ಅಂತ ಹೇಳಿದ್ದಾರೆ. ಅದೇ ನೆಕ್ಸ್ಟ್ 6 ವಾರಗಳಾಗೋಷ್ಟರಲ್ಲಿ ಇನ್ನೊಂದು ಜಡ್ಜ್ಮೆಂಟ್ ಬರುತ್ತೆ, ಇನ್ನೊಂದು ವಿಷಯ ಆಚೆ ಬರುತ್ತೆ, ನೀವು ಯೂಸ್ ಮಾಡ್ಬೋದು ರ್ಯಾಪಿಡೋನ ಅಂತ. ಆ್ಯಂಡ್ ಆಲ್ಸೋ ನನಗೆ ಆಶ್ಚರ್ಯ ಆಗಿದೆ ಏನು ಗೊತ್ತಾ, ಪಕ್ಕದ ರಾಜ್ಯದ ಮಹಾರಾಷ್ಟ್ರದಲ್ಲಿ ಎಲೆಕ್ಟ್ರಿಕ್ ಬೈಕ್ಗಳನ್ನ ಯೂಸ್ ಮಾಡಿಕೊಂಡು ಟ್ಯಾಕ್ಸಿ ಸರ್ವಿಸ್ ಮಾಡೋರಿಗೆ ಅವರು ಅಲೋ ಮಾಡ್ತಾ ಇದ್ದಾರೆ, ನೀವು ಮಾಡಿ ಅಂತ. ಮಾಡ್ಬೋದು ನೀವು ಅಂತ ಹೇಳ್ತಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಈಗ ಆಲ್ರೆಡಿ ಸಿಗ್ನಲಲ್ಲಿ ನಿಂತ್ಕೊಂಡು ಏನೋ ಆಟೋಗಳು ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ, ಆಮೇಲೆ ಬೈಕ್ಗಳು ನಿಲ್ಲಕ್ಕೆ ಜಾಗ ಇಲ್ಲ, ಕಾರು, ಬಸ್ಸು, ಲಾರಿ ಅವು ಇವು ನಿಂತ್ಕೊಂಡ್ಬಿಟ್ರೆ ಸಿಗ್ನಲ್ ಮೂವ್ ಆಗೋದೇ ಇಲ್ಲ, ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಅದರಲ್ಲಿ ಬೈಕ್ ಟ್ಯಾಕ್ಸಿನ ನೀವು ಬ್ಯಾನ್ ಮಾಡಿಬಿಟ್ರೆ ಆಟೋದಲ್ಲೇ ಹೋಗಬೇಕು ಅಂತಂದರೆ ಆಟೋದವ್ರು ಹೆಂಗೆ ಸುಲಿಗೆ ಮಾಡ್ತಾರೆ ಗೊತ್ತಾ ನಿಮಗೆ? ನಾನು ಡೈರೆಕ್ಟಾಗಿ ಕೇಳ್ತೀನಿ, ಇದನ್ನು ಯಾರು ಈ ವಿಚಾರಕ್ಕೆ ಸಂಬಂಧಪಟ್ಟವ್ರಿಗೆ, ಆಟೋದವರು ಲಿಟ್ರಲಿ ಸುಲಿಗೆ ಮಾಡ್ತಾರೆ ಸ್ವಾಮಿ. ಹೆಂಗೆ ದಬ್ಬಾಳಿಕೆ, ಅದು ಫಾರಿನರ್ಗಳು ಏನಾದ್ರು ಸಿಕ್ಬಿಟ್ರೆ ಅವ್ರಿಗೆ, ಫಾರಿನ್ ಟೂರಿಗೆ ಬಂದಿರ್ತಾರಲ್ಲ ನಮ್ಮ ಇಂಡಿಯಾಗೆ, ನಮ್ಮ ಬೆಂಗಳೂರಿಗೆ, ನಮ್ಮ ಸಿಟಿ ನೋಡಬೇಕು ಅಂತ ಬಂದಿರ್ತಾರಲ್ಲ, ಹೌ ಮಚ್ ಅಂದರೆ ಅವ್ರು 1000 ರೂಪೀಸ್ ಅಂತಾರೆ. ಹಿಂಗೆಲ್ಲ ಸುಲಿಗೆ ಮಾಡುವಂಥ ಜನಗಳಿಗೆ ನೀವು ರ್ಯಾಪಿಡೋನೇ ಬೇರೆ ಬ್ಯಾನ್ ಮಾಡಿಬಿಟ್ರಾ, ಇನ್ನು ಮುಗೀತು, ಸುಲಿಗೆ ಸ್ಟಾರ್ಟ್. ಇನ್ನು ನಾನು ಎಲ್ಲ ಆಟೋದವ್ರಿಗೂ ಹೇಳ್ತಾ ಇಲ್ಲ, ಒನ್ಸ್ ಅಗೇನ್ ಹೇಳ್ಬಿಡ್ತೀನಿ ನಾನು. ಆಮೇಲೆ ಇವನು ಎಲ್ಲೋ ಬೋರ್ಡವ್ರಿಗೆ ಬೈದ್ಬಿಟ್ಟ, ಆಟೋದವ್ರಿಗೆ ಬೈದ್ಬಿಟ್ಟ, ನೇಮಿಸ್ಬೋದು, ಹಿಂಗೆಲ್ಲ ಮಾತಾಡಿಕೊಂಡು ಫೋನ್ ಮಾಡಿದವರು ಇದ್ದಾರೆ ನನಗೆ, ಗಲಾಟೆ ಮಾಡೋಕ್ಕೆ, ನಮ್ಮ ಹತ್ರ ಕಾಂಟ್ರವರ್ಸಿ ಮಾಡೋಕ್ಕೆ, ಏನೇನೋ ನೀನು ಸಾರಿ ಕೇಳಿ ವಿಡಿಯೋ ಡಿಲೀಟ್ ಮಾಡು, ಹಿಂಗೆಲ್ಲ ಮಾತಾಡಿದವರು ಇದ್ದಾರೆ. ಅವ್ರಿಗೆ ಹೇಳ್ಬಿಡ್ತಾ ಇದ್ದೀನಿ, ಅಪ್ಪ ಇಲ್ಲಿ ಯಾರೂ ಸರಿ ಇಲ್ಲ, ಎಲ್ಲರೂ ನೆಟ್ಟಿಗಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಕೈಯಲ್ಲೇ ಇರುವಂಥ 5 ಬೆರಳು ಒಂದೇ ಸಮ ಇಲ್ಲ. ಓಕೆನಾ? ಎಲ್ಲ ಕಡೆ ಇದ್ದಾರೆ ಜನ, ಹೆಂಗಿರಬೇಕು, ಯಾವ್ಯಾವ ರೀತಿ ಇರಬೇಕು, ಎಲ್ಲ ಥರನೂ ಇದ್ದಾರೆ. ಅದನ್ನೇ ನಾನು ಹೇಳ್ತಿರೋದು.
ಸೊ ಇಲ್ಲಿ ಸುಲಿಗೆ ಮಾಡೋರಿಗೆ ದಾರಿ ಮಾಡಿಕೊಟ್ಟಂಗಾಗಿದೆ ಈಗ. ಆ್ಯಂಡ್ ಆಲ್ಸೋ ಕಷ್ಟಪಟ್ಟು ಸಂಪಾದನೆ ಮಾಡುವಂಥ ಹಾನೆಸ್ಟ್ ಆಗಿರುವಂಥ ಆಟೋ ಡ್ರೈವರ್ಗಳಿಗೆ ಥ್ಯಾಂಕ್ಸ್ ಹೇಳೋಕ್ಕೂ ಇಷ್ಟಪಡ್ತೀನಿ ನಾನು. ಅಣ್ಣ ಇದು ಬರ್ತೀರಾ, ಎಷ್ಟಾಗುತ್ತೆ, ಇಲ್ಲ ಅಣ್ಣ ಮೀಟ್ರ್ ಹಾಕ್ತೀನಿ ಕುತ್ಕೊಳ್ಳಿ ಅನ್ನೋರು ಇದ್ದಾರೆ. ಅವರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ವಿಡಿಯೋ ಮುಖಾಂತರ. ಆ್ಯಂಡ್ ಬೆಂಗಳೂರಲ್ಲಿ ಇನ್ಮೇಲೆ ಈ ಟ್ರಾವೆಲ್ ಏನಿದೆ, ಈ ರ್ಯಾಪಿಡೋ ಅದು ಇದು ಇವರೆಲ್ಲ ಏನು ನಂಬ್ಕೊಂಡಿದ್ರು ಎಂಪ್ಲಾಯ್ಗಳಿಗೆ, ರ್ಯಾಪಿಡೋನೇ ನಂಬ್ಕೊಂಡಿದ್ದಂಥ ಎಂಪ್ಲಾಯ್ಗಳೆಲ್ಲ ಹೋಗ್ಬೇಕೀಗ. ಅಂದರೆ ರ್ಯಾಪಿಡೋ ಡ್ರೈವರ್ಗಳ ಬಗ್ಗೆ ಹೇಳ್ತಾರ, ರ್ಯಾಪಿಡೋದಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರು ಆಫೀಸಿಂದ ಮನೆಗೆ, ಮನೆಯಿಂದ ಆಫೀಸ್ಗೆ, ಅವ್ರಿಗೆಲ್ಲ ಈಸಿ ಆಗಿತ್ತು. ಅವ್ರು ಸ್ವತಂತ್ರವಾಗಿ ಕಿತ್ಕೊಂಡಂಗೆ ಆಯ್ತು. ಇವಾಗ ಈ ಒಂದು ತೀರ್ಪು ಬಂದ ಮೇಲೆ ಅವ್ರಿಗೂ ಸ್ವತಂತ್ರ ಕಿತ್ಕೊಂಡಂಗೆ ಆಯ್ತಲ್ಲ. ಇಲ್ಲಿ ಯಾರಿಗೂ ಒಳ್ಳೇದಾಗತ್ತೆ ಈಗ? ಆಟೋದವ್ರಿಗೆ ಒಳ್ಳೇದಾಗುತ್ತೆ. ಬರೀ ಆಟೋದವ್ರು ಮಾತ್ರ ಬದುಕಬೇಕಾ? ನನ್ನ ಕೇಳಿದ್ರೆ ಆಟೋದವರು ಕರೆದ ಕಡೆ ಬಂದುಬಿಟ್ರೆ ಇಲ್ಲಿ ಯಾವ ಪ್ರಾಬ್ಲಮ್ಮು ಇರಲ್ಲ. ಯಾವ ಅಪ್ಲಿಕೇಶನು, ಯಾವ ರ್ಯಾಪಿಡೋ, ಯಾವ ಬೈಕ್ ಟ್ಯಾಕ್ಸಿ, ಏನು ಕೀಳೋಕ್ಕಾಗಲ್ಲ. ನಮ್ಮ ಸ್ವಂತದವರೇ ಹೇಳಿರೋ ಪ್ರಕಾರ, ನಮ್ಮ ಫ್ರೆಂಡ್ಸ್ಗಳು ಹೇಳಿರೋ ಪ್ರಕಾರ, ನನ್ನ ಜೊತೆಯಲ್ಲಿ ಕೂತು ಓದ್ದವರು ಕೂಡ ಒಂದಷ್ಟು ಜನ ಆಟೋ ಡ್ರೈವರ್ ಕೆಲಸ ಮಾಡ್ತಾಯಿದ್ದಾರೆ, ಆಟೋ ಓಡಿಸ್ತಾ ಇದ್ದಾರೆ. ಮಗ ಇಷ್ಟೇ ಮಗ ಜನಗಳ ಕರೆದ ಕಡೆ ಹೋಗಬೇಕು, ತಿಕಾ ಮುಚ್ಕೊಂಡು ಮೀಟ್ರ್ ಹಾಕಬೇಕು. ನಾನು ತಿಕಾ ಮುಚ್ಕೊಂಡು ಮೀಟ್ರ್ ಹಾಕ್ತೀನಿ ಗುರು ಅಂತ ಹೇಳ್ತಾನೆ ಅವನು. ಕರೆದ ಕಡೆ ಹೋಗು ನೀನು, ಸುಮ್ಮನೆ ನೀನು ಕರೆದ ಕಡೆ ಹೋಗಬೇಕು, ಸುಮ್ಮನೆ ಮೀಟ್ರ್ ಹಾಕ್ಬಿಟ್ಟು ಗಾಡಿ ಓಡಿಸ್ಬೇಕು. ಹಾಗಾದರೆ 1,500ರಿಂದ 2,000 ರೂಪಾಯಿ ಈಗಿನ ಜನ್ರೇಷನಲ್ಲಿ, ಈಗಿನ ಒಂದು ಕಾಸ್ಟ್ ಆಫ್ ಲಿವಿಂಗಲ್ಲಿ ನಾವು ಹತ್ತತ್ರ 2,000 ರೂಪಾಯಿ ಡೈಲಿ ಸಂಪಾದನೆ ಮಾಡ್ಬೋದು ಅಂತ ನಮ್ಮ ಫ್ರೆಂಡ್ಸೇ ಹೇಳಿದ್ದಾರೆ. ಅಂತಾದಮೇಲೆ ಇದು ಎಲ್ಲ ಆಟೋ ಡ್ರೈವರ್ಗೂ ಅನ್ವಯಿಸುತ್ತಲ್ವಾ? ದುಡ್ಡಿಲ್ಲ, ಅಯ್ಯೋ ಬೈಕ್ ಟ್ಯಾಕ್ಸಿಗಳಿಂದ ನನಗೆ ಹಂಗಾಗ್ಬಿಟ್ಟಿದೆ, ಅಯ್ಯೋ ಬೈಕ್ ಟ್ಯಾಕ್ಸಿಗಳದೇ ನಮಗೆ ಪ್ರಾಬ್ಲಮ್ಮು, ಅಲ್ಲಿಡ್ಕೋ ಇಲ್ಲಿಡ್ಕೋ. RTOದವ್ರು ಗಾಡಿ ಸೀಸ್ ಮಾಡಿದ್ರು ಒಂದಷ್ಟು, ಇವನು ಆಟೋದವರೇ ಬುಕ್ ಮಾಡ್ತಾರೆ, ರ್ಯಾಪಿಡೋ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಯಾರೋ ರ್ಯಾಪಿಡೋದವ್ರು ಗಾಡಿ ತೊಗೊಂಡ್ಬರ್ತಾನೆ, ಅವ್ನು ಹಿಡ್ಕೋ, ಹೆಲ್ಮೆಟ್ ಹೊಡೆದಾಕು, ಗಲಾಟೆ ಮಾಡು, ಗಾಡಿ ಕಿತ್ಕೋ, ಗಾಡಿ ಹೆಡ್ಲೈಟ್ ಹೊಡೆದಾಕು. ಏನ್ರಿ ಕತೆ ಇದು? ಏನು ಕತೆ? ಇಂಥವ್ರಿಗೆ ನೀವು ಈ ಥರ ಸುಲಿಗೆ ಮಾಡೋರಿಗೆ ಈ ಥರದೊಂದು ತೀರ್ಪು ಬಂದು ಅಡ್ವಾಂಟೇಜ್ ತಗೋತಾರೆ. ಇದು ನೀವು, ನಾನು ಆ್ಯಸ್ ಅ ಪ್ಯಾಸೆಂಜರ್ ಹಾನೆಸ್ಟಾಗಿ ಹೇಳ್ತಾ ಇದ್ದೆ. ನನ್ನ ಹತ್ರ ಬೈಕ್ ಇರ್ಬೋದು, ಕಾರ್ ಇರ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ, ಅದರೆಲ್ಲ ಓಡಾಡ್ತೀನಿ ಇಲ್ಲ ಅಂತಲ್ಲ. ಬಟ್ ಸಮ್ ಆಫ್ ದ ಟೈಮ್ ಎಮರ್ಜೆನ್ಸಿ ಅಂತ ಬಂದಾಗ ನಾನು ಕಾರ್ನ ತೊಗೊಂಡೋಗಿ ಸರ್ವಿಸ್ ಸೆಂಟ್ರ್ ಸರ್ವಿಸ್ ಕೊಟ್ಟೆ. ಅಲ್ಲಿಂದ ಹೆಂಗೆ ಬರಲಿ ನಾನು? ನನಗೇನಾದರೂ ಒಂದು ಬೇಕು, ಓಲಾ, ಊಬರು, ರ್ಯಾಪಿಡೋ, ಆಟೋ, ಟ್ಯಾಕ್ಸಿ, ಸಮಥಿಂಗ್ ಆಲ್ಟರ್ನೇಟ್ ನನಗೆ ಬೇಕೇ ಬೇಕಲ್ಲ. ಆ ಟೈಮಲ್ಲಿ ತುಂಬ ಸರಿ ನೋಡಿದ್ದೀನಿ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ದಯಮಾಡಿ ಯಾರ್ಯಾರು ಜೋರಾಗಿ ಭಾಷಣ ಮಾಡ್ತೀರಾ ಗೊತ್ತಾ, ಅಯ್ಯೋ ನಮಗೆ ಲಾಸ್ ಆಗೋಗ್ಬಿಟ್ಟಿದೆ, ನಾನು ಆ ಅಸೋಸಿಯೇಷನ್ ಅಧ್ಯಕ್ಷ, ಈ ಅಧ್ಯಕ್ಷ, ಆ ಅಧ್ಯಕ್ಷ ನಾನು ಅಂತ, ನಿಮ್ಮ ಆಟೋ ಡ್ರೈವರ್ಗಳಿಗೆ ಎಸ್ಪೆಷಲಿ ನೋಡ್ಕೊಂಡು ಮಾತಾಡೋಕ್ಕೆ ಹೇಳಿ. ರೌಡಿಸಮ್ ಮಾಡೋದು ಬೇಡ, ಕೂಗಾಡೋದು ಬೇಡ, ದಬ್ಬಾಳಿಕೆ ಬೇಡ, 1-2-3 ಪಟ್ಟು ಚಾರ್ಜ್ಗಳನ್ನ ಕೇಳೋದು ಬೇಡ. ಆಟೋ ಡ್ರೈವರ್ಗಳು ಕರೆದ ಕಡೆ ಹೋಗೋದನ್ನು ಕಲೀರಿ. ದಯಮಾಡಿ ಹೋಗಿ ಸಂಪಾದನೆ ಮಾಡಿ, ಚೆನ್ನಾಗಿರಿ, EMI ಕಟ್ಟಿ, ಲೋನ್ ಕಟ್ಟಿ, ನಿಮ್ಮ ಮನೆಗಳನ್ನು ಉದ್ಧಾರ ಮಾಡ್ಕೊಳ್ಳಿ. ನೀವು ಚೆನ್ನಾಗಿರಿ, ಎಲ್ಲರೂ ಚೆನ್ನಾಗಿರಿ, ಬಿಟ್ಬಿಡಿ. ಐ ಥಿಂಕ್ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಗಳನ್ನು, ಯಾವುದೇ ರೀತಿಯಾದ ಬೈಕ್ ಟ್ಯಾಕ್ಸಿಗಳನ್ನು ಬ್ಯಾನ್ ಮಾಡಿದ್ದೇ ತಪ್ಪು. ಇದು ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಆಗುತ್ತೆ ಬೆಂಗಳೂರಲ್ಲಿ, ನೋಡ್ತಾ ಇದ್ದೀವಿ ನೀವು. ನನ್ನ ಕೇಳಿದ್ರೆ ಬ್ಯಾನ್ ಮಾಡಬಾರ್ದಾಗಿತ್ತು. ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಗಂಟ ನನ್ನ ಟಾರ್ಚರ್ನ ತರ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು, ಬಾಯ್.